ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೀವು ಕಣ್ಣು ಮುಚ್ಚಿಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಅದೇ ರೀತಿ ನೀವು ಮತ್ತು ಅವರು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ನಿಮ್ಮ ಫ್ಯಾಮಿಲಿಯ ಮೆಂಬರ್ ಆಗಿರಬಹುದು, ನಿಮ್ಮ ಮದರ್ ಆಗಿರ್ಬೋದು, ಫಾದರ್ ಆಗಿರಬಹುದು, ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರಬಹುದು, ಅಥವಾ ನೀವು ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ಕೂಡ ಆಗಿರಬಹುದು. ಇವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ಅವರ ಕರೆಂಟ್ ಎನರ್ಜಿ ಏನು ಹೇಳ್ತಾ ಇದೆ ಅಂತ ಈ ರೀಡಿಂಗಿಂದ ನೋಡೋಣ. ಈಗ ಫಸ್ಟ್ ಎನರ್ಜಿಯ ಪ್ರಕಾರ ತುಂಬ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಫಸ್ಟ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿಯ ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರಾ. ನಿಮ್ಮ ಲೈಫ್ ಅಷ್ಟೊಂದು ಈಸಿ ಆಗಿರಲಿಲ್ಲ. ಅದು ಯಾವುದೇ ಸ್ಟೇಜಲ್ಲಾಗಿರ್ಬೋದು, ತುಂಬ ಸ್ಟ್ರಗಲನ್ನು ಪಟ್ಟಿದ್ದೀರಾ. ನೀವು ಸೈಲೆನ್ಸ್ನಲ್ಲಿ ಇದ್ದರೂ ಕೂಡ ತುಂಬ ಪೇಯ್ನ್ ಅನುಭವಿಸಿದ್ದೀರಾ. ಅದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಫ್ಯಾಮಿಲಿಯ ಸಮಸ್ಯೆ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಕೆರಿಯರ್ ಸೆಟ್ಬ್ಯಾಕ್ ಇರಬಹುದು. ಬಟ್ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಸ್ಟ್ರಗಲ್ ಪಟ್ಟಿದ್ದೀರಾ. ಬಟ್ ಯು ನೆವರ್ ಗೇವ್ ಅಪ್. ಅವ್ರು ನಿಮಗೆ ಒಂದು ಫೈಟರ್ ಅಂತ ನೋಡ್ತಾ ಇದ್ದಾರೆ, ಒಂದು ಸ್ಟ್ರಾಂಗ್ ಸೋಲ್ ಅಂತ ನೋಡ್ತಾ ಇದ್ದಾರೆ ಇವರು. ಅಂದರೆ ಅವ್ರು ಫೀಲ್ ಮಾಡ್ಕೊಳ್ತಿದ್ದಾರೆ ನೀವು ಲೈಫ್ನಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ. ಅದನ್ನು ಬೇರೆ ಯಾರಿಗೂ ಹೇಳ್ಕೊಳ್ದೇ ಇದ್ದರೂ ಕೂಡ, ನಿಮ್ಮ ಮುಖದಲ್ಲಿ ಸ್ಮೈಲ್ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ತುಂಬ ನೋವನ್ನು ಪಡೀತಿದ್ರಿ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ದೇ ಥಿಂಕ್ ಯು ಆರ್ ಎಮೋಷ್ನಲಿ ವೆರಿ ಸ್ಟ್ರಾಂಗ್. ತುಂಬ ಸ್ಟ್ರಾಂಗ್ ಆಗಿ ಕೂಡ ನೀವು ಇದ್ದೀರಾ. ನೀವು ಬ್ರೋಕನ್ ಆಗಿದ್ದರೂ ಕೂಡ ಮನಸ್ಸಿನಲ್ಲಿ ನಿಮ್ಮ ಪೀಸ್ ಏನಿದೆ ಅದನ್ನು ನೀವು ಹೊರಗಡೆಯಿಂದ ತೋರಿಸ್ಕೊಂಡಿದ್ದೀರಾ. ಸ್ಮೈಲ್ನ ಹೊರಗಡೆಯಿಂದ ತೋರಿಸ್ಕೊಂಡಿದ್ದೀರಾ. ಬಟ್ ಮನಸ್ಸಿನಲ್ಲಿ ಎಷ್ಟೇ ನೋವಿರಬಹುದು ಅದನ್ನು ಹೊರಗಡೆ ತೋರಿಸಿಲ್ಲ. ಇದು ಅವರಿಗೆ ತುಂಬ ರೆಸ್ಪೆಕ್ಟ್ ಕೊಡಿಸುವ ಕ್ವಾಲಿಟಿ ನಿಮ್ಮಲ್ಲಿ. ಅಂದರೆ ನಿಮ್ಮನ್ನು ನೋಡಿದ್ರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಈ ಕ್ವಾಲಿಟಿ ಏನಿದೆ ಅದು. ಈ ವ್ಯಕ್ತಿ ಈಗ ನಿಮ್ಮ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ. ಅಂದರೆ ಮೊದಲು ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ಈಗ ನಿಮ್ಮ ಲೈಫ್ನಲ್ಲಿ ಸ್ವಲ್ಪವಾಗಿ ಇಂಪ್ರೂವ್ ಆಗಿದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತನ್ನು ಕಾಣ್ತಾ ಇದ್ದಾರೆ. ಅಂದರೆ ಮೇ ಬಿ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ, ಕೆರಿಯರ್ ಗ್ರೋತ್ ಆಗಿರ್ಬೋದು, ಅಥವಾ ಮೆಂಟಲ್ ಪೀಸ್ ಅನ್ನೋದು ಬಂದಿರ್ಬೋದು. ಯಾವುದೋ ಒಂದು ವಿಷಯದಲ್ಲಿ ನೀವು ಖುಷಿಯಾಗಿರ್ಬೋದು, ಎಮೋಷ್ನಲ್ ಮೆಚ್ಯೂರಿಟಿ ಅನ್ನೋದು ಬಂದಿರ್ಬೋದು ನಿಮಗೆ, ಅಥವಾ ನೀವು ಸೆಲ್ಫ್ ಲವ್ ಜರ್ನಿಯಲ್ಲಿ ಇರ್ಬೋದು. ನಿಮ್ಮ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇರ್ಬೋದು, ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು. ಇದೆಲ್ಲವನ್ನು ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ಇವರು ಅಂದ್ಕೊಳ್ತಾರೆ ಇವರು ಸೆಟ್ಲ್ ಆಗ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮ ಲೈಫ್ನಲ್ಲಿ ಇಂಪ್ರೂವ್ ಆಗ್ತಾ ಇದ್ದೀರಾ, ಸೆಟ್ಲ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಈವನ್ ಸ್ಮಾಲ್ ಅಚೀವ್ಮೆಂಟ್ ಆದರೂ ಕೂಡ ಅವರಿಗೆ ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ. ಅವರಿಗೆ ನಿಮ್ಮ ಗ್ರೋತ್ ನೋಡಿ ಜೆನ್ಯೂನ್ ಆಗಿ ಮನಸ್ಸಿನಿಂದ ಖುಷಿ ಆಗ್ತಾ ಇದೆ. ಇವರು ನಿಮ್ಮ ನೇಚರ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಿಹೇವಿಯರ್ ಏನಿದೆ ಅದು ತುಂಬ ಸಾಫ್ಟ್ ಆಗಿದೆ. ನಿಮ್ಮ ಹಾರ್ಟ್ ತುಂಬ ಕ್ಲೀನ್ ಆಗಿದೆ. ನಿಮ್ಮ ಇಂಟೆನ್ಷನ್ ಅನ್ನೋದು ಪ್ಯೂರ್ ಆಗಿರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈವನ್ ನಿಮ್ಮ ಎನಿಮೀಸ್ ಕೂಡ ನಿಮ್ಮ ಫ್ರೆಂಡ್ ಆಗಬೇಕು ಅಂತ ಫೀಲ್ ಮಾಡ್ತಾರೆ ಅನ್ನೋ ಲೆವೆಲ್ವರೆಗೂ ನೀವು ಪ್ಯೂರ್ ಸೋಲ್ ಅಂತ ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಯಾರ ಹತ್ರನೂ ದ್ವೇಷ ಅನ್ನೋದನ್ನು ಇಟ್ಕೊಳ್ಳೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಡ್ರಾಮಾ ಅನ್ನೋದನ್ನು ಇಟ್ಕೊಳ್ಳೋದಿಲ್ಲ. ತುಂಬ ಪ್ಯೂರ್ ಸೋಲ್ ಅನ್ನೋ ರೀತಿ ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಅಂದರೆ ನಿಮ್ಮಲ್ಲಿ ಜಲಸ್ ಅನ್ನೋದು ಇಲ್ಲ, ರಿವೆಂಜ್ ಮೈಂಡೆಡ್ ಅಲ್ಲ,
ನೆಗೆಟಿವ್ ಥಿಂಕಿಂಗ್ ಇಲ್ಲ, ಯು ಆರ್ ನ್ಯಾಚುರಲಿ ಕೈಂಡ್ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಾರೆ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ನ ಕೂಡ ಮರೆಯೋದಿಲ್ಲ. ಓಲ್ಡ್ ಕನೆಕ್ಷನ್ ಇದ್ದರೂ ಕೂಡ ಅದಕ್ಕೂ ವ್ಯಾಲ್ಯೂ ಕೊಡ್ತೀರಾ. ಒಮ್ಮೆ ಯಾರಾದರೂ ನಿಮ್ಮ ಲೈಫ್ಗೆ ಬಂದರೆ, ನಿಮ್ಮ ಲೈಫ್ಗೆ ಕನೆಕ್ಟ್ ಆದರೆ, ಅದು ಫ್ರೆಂಡ್ ಆಗಿರಬಹುದು, ಫ್ರೆಂಡ್ಶಿಪ್ಪಲ್ಲಿ ಬಂದರೂ ಕೂಡ ಯು ಡೋಂಟ್ ಫರ್ಗೆಟ್ ದೆಮ್ ಈಸಿಲಿ. ನೀವು ಫೇಕ್ ಫ್ರೆಂಡ್ಶಿಪ್ ಮಾಡೋದಿಲ್ಲ. ಒಂದು ಪರ್ಸನ್ ಜೊತೆ ಒಂದು ರೀತಿ, ಇನ್ನೊಬ್ಬರ ಜೊತೆ ಇನ್ನೊಂದು ರೀತಿ ಆ್ಯಕ್ಟಿಂಗ್ ಮಾಡೋದಿಲ್ಲ. ಯು ಆರ್ ಸೇಮ್ ಎವ್ರಿವೇರ್. ಆ ರೀತಿಯ ಎನರ್ಜಿ ನಿಮ್ಮಲ್ಲಿದೆ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಈ ವ್ಯಕ್ತಿ ಫೀಲ್ ಮಾಡ್ತಾರೆ ನೀವು ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತೀರಾ, ಪೇರೆಂಟ್ಸ್ ಬಗ್ಗೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ, ರಿಲೇಟಿವ್ಸ್ ಎಲ್ಲರ ಬಗ್ಗೆ ಕೂಡ ಕೇರ್ ಮಾಡ್ತೀರಾ, ಫ್ರೆಂಡ್ಶಿಪ್ ಬಗ್ಗೆ ಕೇರ್ ಮಾಡ್ತೀರಾ. ಯು ಕೇರ್ ಜೆನ್ಯೂನ್ಲಿ. ನಿಮ್ಮ ಮನಸ್ಸಿನಿಂದ ತುಂಬ ಜೆನ್ಯೂನಾಗಿ ಕೇರ್ ಕೊಡ್ತೀರಾ. ಫ್ಯಾಮಿಲಿ ಬಗ್ಗೆ ಫ್ಯೂಚರ್ ಪ್ಲ್ಯಾನ್ಸ್ ಮಾಡ್ತೀರಾ. ಅಂದರೆ ಮುಂದಿನ ಜೀವನ ಯಾವ ರೀತಿ ಇರಬೇಕು, ಫ್ಯಾಮಿಲಿ ಬಗ್ಗೆ ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದೀರಾ ನೀವು. ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಈ ವ್ಯಕ್ತಿಯ ಥಿಂಕಿಂಗಲ್ಲಿ ತುಂಬ ಪಾಸಿಟಿವ್ ಆಗಿರೋ ಎನರ್ಜಿಯ ನಿಮ್ಮ ಬಗ್ಗೆ ಕಾಣಿಸ್ತಾ ಇದೆ. ಅಂದರೆ ಇವರು ನಿಮ್ಮ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂತ ಅಂದ್ಕೊಳ್ತಿದ್ದಾರೆ ಅಂದರೆ ಯು ಡೋಂಟ್ ಹೋಲ್ಡ್ ಗ್ರಡ್ಜಸ್. ಯಾರಾದರೂ ನಿಮಗೆ ಕೆಟ್ಟದಾಗಿ ಮಾತಾಡಿದ್ರು ಅಥವಾ ಏನಾದರೂ ತೊಂದರೆ ಮಾಡಿದ್ರು ಕೂಡ ಯು ಡೋಂಟ್ ಕೀಪ್ ಇಟ್ ಇನ್ ಯುವರ್ ಹಾರ್ಟ್ ಫಾರ್ ಎವರ್. ಯು ಮೂವ್ ಆನ್. ಪಾಸ್ಟ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿಕೊಂಡು ಅದನ್ನೇ ಎಳ್ಕೊಂಡು ಕೂತ್ಕೊಳ್ಳೋದಿಲ್ಲ, ಅಥವಾ ಆ ನೋವಾಗಿದೆ, ಅವ್ರು ನೋವು ಮಾಡಿದ್ದಾರೆ ಅಂತ ಅದರ ಬಗ್ಗೆ ರಿವೆಂಜ್ ಇಟ್ಕೊಳ್ಳೋದಿಲ್ಲ. ಇದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಅಂದ್ಕೊಳ್ತಾರೆ ನೀವು ಮೆಂಟಲಿ ತುಂಬ ಮೆಚ್ಯೂರ್ಡ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಅಂದ್ಕೊಳ್ತಾರೆ ನಿಮಗೆ ಏನು ಮಾಡಬೇಕು ನಿಮ್ಮ ಲೈಫ್ನಲ್ಲಿ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿದೆ. ನೀವು ಗೋಲ್ ಯಾವ ರೀತಿ ಇದೆ ಅದರ ಪ್ರಕಾರ ನಡೆಯೋದಕ್ಕೆ ಥಿಂಕ್ ಮಾಡ್ತೀರಾ. ಡಿಸ್ಟ್ರ್ಯಾಕ್ಟ್ ಆಗೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಯಾವುದೇ ಕೆಲಸ ಇರ್ಬೋದು, ಸಣ್ಣ ಪುಟ್ಟ ಕೆಲಸ ಇರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀರಾ. ಹಾರ್ಡ್ ವರ್ಕ್ ಮಾಡ್ತೀರಾ. ವರ್ಕ್ ಏನೇ ಇರಲಿ, ರಿಲೇಷನ್ಶಿಪ್ ಆಗಿರಲಿ, ವರ್ಕ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಯು ಗಿವ್ ಯುವರ್ 100%. ನೋ ಆಫ್ ಎಫರ್ಟ್ಸ್. ಫುಲ್ ಡೆಡಿಕೇಶನನ್ನು ಕೊಡ್ತೀರಾ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇಫ್ ದಿಸ್ ಈಸ್ ಅಬೌಟ್ ಲವ್ ಆದರೂ ಕೂಡ ಅವ್ರು ಫೀಲ್ ಮಾಡ್ಕೊಳ್ತಾರೆ ನೀವು ರಿಲೇಷನ್ಶಿಪ್ಪಲ್ಲಿ ಫುಲ್ ಹಾರ್ಟ್ ಕೊಡ್ತೀರಾ, ಕೇರ್ ಕೊಡ್ತೀರಾ, ಲವ್ ಕೊಡ್ತೀರಾ, ಅಟೆನ್ಷನ್ ಕೊಡ್ತೀರಾ, ಎಲ್ಲದರಲ್ಲೂ ಬೆಸ್ಟ್ ಕೊಡ್ತೀರಾ. ಅಂದರೆ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಸ್ಟ್ ಕೊಡ್ತೀರಾ. ಸಮ್ಟೈಮ್ಸ್ ಅವರು ಥಿಂಕ್ ಮಾಡ್ತಾರೆ ನಾನು ಇದಕ್ಕೆ ಈಕ್ವಲ್ ಆಗಿ ಕೊಡ್ತಾ ಇದ್ದೀನಾ ಅಂತ. ಅಥವಾ ಬೇರೆ ವ್ಯಕ್ತಿಗಳು ಕೂಡ ನೀವು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ಪಲ್ಲಿ ಕೂಡ ನೀವು ನಿಮ್ಮ 100%ನ ಕೊಡ್ತೀರಾ. ಆ ಎದುರಿಗಿರುವ ವ್ಯಕ್ತಿ ಅಥವಾ ನಿಮ್ಮ ಫ್ರೆಂಡ್ ಆಗಿರುವ ಆ ವ್ಯಕ್ತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಾನು ಇಷ್ಟೊಂದು ಈಕ್ವಲ್ ಆಗಿ ಕೊಡೋದಕ್ಕೆ ಸಾಧ್ಯನಾ, ನಾನು ಏನು ಮಾಡಬಲ್ಲೆ ಈ ಫ್ರೆಂಡ್ಶಿಪ್ಗೋಸ್ಕರ. ಆ ರೀತಿ ಆ ವ್ಯಕ್ತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟು ನಿಮ್ಮ ಬೆಸ್ಟನ್ನು ನೀವು ಕೊಡ್ತೀರಾ ಅಂತ ಇವರು ಥಿಂಕ್ ಮಾಡ್ತಿದ್ದಾರೆ. ಬಿಕಾಸ್ ಯು ಗಿವ್ ಟೂ ಮಚ್. ಇದು ಒಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ನಿಮ್ಮ ಫ್ರೆಂಡ್ಶಿಪ್ ಆಗಿರಬಹುದು, ಅಂದರೆ ಎಲ್ಲರಿಗೂ ನೀವು ಸಹಾಯ ಮಾಡ್ತೀರಾ ಅಂತ ಅಲ್ಲ, ನಿಮ್ಮ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ರಿಲೇಟಿವ್ಸಲ್ಲಾಗಿರ್ಬೋದು, ಅಥವಾ ನೀವು ತುಂಬ ಟ್ರಸ್ಟ್ ಮಾಡುವ ವ್ಯಕ್ತಿಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಒಂದು ವಿಷಯದಲ್ಲಿ ತುಂಬ ಸಪೋರ್ಟಿವ್ ಆಗಿ ನಿಲ್ತೀರಾ. ನೀವು ಫೈನಾನ್ಷಿಯಲಿ ಹೆಲ್ಪ್ ಕೂಡ ಮಾಡಿದ್ದೀರಾ. ವಿತೌಟ್ ಎಕ್ಸ್ಪೆಕ್ಟಿಂಗ್ ರಿಟರ್ನ್, ವಿತೌಟ್ ಆಸ್ಕಿಂಗ್ ಬ್ಯಾಕ್. ಯು ಟ್ರಸ್ಟ್ ಡೀಪ್ಲಿ. ಬಟ್ ಅದು ಎಲ್ರಿಗೂ ಅಲ್ಲ, ಓನ್ಲಿ ಟ್ರಸ್ಟೆಡ್ ಪೀಪಲ್. ಈ ಕ್ವಾಲಿಟಿ ಇವರಿಗೆ ತುಂಬ ಟಚ್ ಆಗಿದೆ. ಅಂದರೆ ಇವರು ನಿಮ್ಮ ಹತ್ರ ಫೈನಾನ್ಷಿಯಲಿ ಹೆಲ್ಪ್ ಕೇಳಿದ್ರು ಕೂಡ ಈ ವ್ಯಕ್ತಿಗೆ ನೀವು ಕೊಟ್ಟಿದ್ದೀರಾ. ಅಂದರೆ ಕೊಡಬೇಕಾದ್ರೆ ನೀವು ಅದನ್ನು ಕೇಳೋದಿಲ್ಲ, ಯಾಕೆ ಏನು ಅಂತ ಕೇಳೋದಿಲ್ಲ, ಅಥವಾ ರಿಟರ್ನ್ ಯಾವಾಗ ಸಿಗುತ್ತೆ ಅನ್ನೋ ರೀತಿ ನೀವು ಕೇಳೋದಿಲ್ಲ. ತುಂಬ ಜೆನ್ಯೂನಾಗಿ ನಿಮ್ಮ ಮನಸ್ಸಿರುತ್ತೆ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅವರು ಬಿಲೀವ್ ಮಾಡ್ತಾರೆ ನಿಮ್ಮ ಲೈಫ್ನಲ್ಲಿ ಸಕ್ಸಸ್ ಅನ್ನೋದು ಇದೇ ಕಾರಣಕ್ಕೆ ಸಿಗ್ತಾ ಇರುವಂಥದ್ದು. ಅಂದರೆ ನೀವು ತುಂಬ ಜೆನ್ಯೂನ್ ವ್ಯಕ್ತಿ, ತುಂಬ ಪ್ಯೂರ್ ಹಾರ್ಟೆಡ್ ವ್ಯಕ್ತಿ. ಹಾಗಾಗಿ ನಿಮ್ಮ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಆಗ್ತಾ ಇದೆ. ನಿಮ್ಮ ಡೆಸ್ಟಿನಿ ಅನ್ನೋದು ಸ್ಟ್ರಾಂಗ್ ಆಗಿದೆ. ಆ ರೀತಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಏನು ಡ್ರೀಮ್ ಕಂಡಿದ್ದೀರೋ ಆ ಕನಸು, ಆ ಗೋಲ್ ತಲುಪ್ತೀರಾ ನೀವು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು ನಿಮ್ಮ ಜೊತೆ ಕನೆಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ದೇ ಫೀಲ್ ಸೇಫ್ ವಿತ್ ಯು, ದೇ ಫೀಲ್ ಸಪೋರ್ಟೆಡ್, ದೇ ಫೀಲ್ ಅಂಡರ್ಸ್ಟುಡ್. ಈವನ್ ಡಿಸ್ಟೆನ್ಸ್ ಇದ್ದರೂ ಕೂಡ ಎಮೋಷ್ನಲಿ ಬಾಂಡ್ ಅನ್ನೋದು ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ಗ್ಯಾಪ್ ಇದ್ದರೂ ಕೂಡ, ದೂರ ಇದ್ದರೂ ಕೂಡ ಈ ಪರ್ಸನ್ಗೆ ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮಲ್ಲಿ ಏನು ನೋಟಿಸ್ ಮಾಡಿದ್ದಾರೆ ಅಂದರೆ ನೀವು ಯಾವ ರೀತಿ ನಿಮ್ಮ ಬಿಹೇವಿಯರ್ ಇದೆಯೋ, ನಿಮ್ಮ ನೇಚರ್ ಯಾವ ರೀತಿ ಇದೆಯೋ,
ನೀವು ಎಷ್ಟು ಲವ್ ಕೊಡ್ತೀರೋ, ನೀವು ಎಷ್ಟು ಕೇರ್ ಕೊಡ್ತೀರೋ, ಎಷ್ಟು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತೀರೋ, ನಿಮ್ಮ ಪಾರ್ಟ್ನರ್ ಕೂಡ ಅದೇ ರೀತಿ ಇರಬೇಕು. ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮ್ಮ ಪಾರ್ಟ್ನರ್ ಕೂಡ ನಿಮಗೆ ಅದೇ ರೀತಿ ರಿಟರ್ನ್ ಕೊಡಬೇಕು ಅಂತ ಅಂದ್ಕೊಳ್ತೀರಾ. ಯು ಎಕ್ಸ್ಪೆಕ್ಟ್ ಪಾರ್ಟ್ನರ್ ಆಲ್ಸೋ ಲೈಕ್ ಯು. ಹಾನೆಸ್ಟ್ ಆಗಿರ್ಬೋದು, ಲಾಯಲ್ ಆಗಿರ್ಬೋದು, ರೆಸ್ಪಾನ್ಸಿಬಲ್ ಆಗಿರ್ಬೋದು, ಎಮೋಷ್ನಲಿ ಮೆಚ್ಯೂರ್ ಆಗಿರೋದಾಗಿರ್ಬೋದು. ಯು ಡೋಂಟ್ ವಾಂಟ್ ಡ್ರಾಮಾ, ಯು ವಾಂಟ್ ಸ್ಟೆಬಿಲಿಟಿ. ಈ ರೀತಿಯ ವ್ಯಕ್ತಿ ನೀವು. ಅವರು ಈ ಎಕ್ಸ್ಪೆಕ್ಟೇಷನ್ನ ಕೂಡ ನಿಮ್ಮಲ್ಲಿ ನೋಟಿಸ್ ಮಾಡಿದ್ದಾರೆ. ಅಂದರೆ ನೀವು ಅಂದ್ಕೊಳ್ತೀರಾ ಅದೇ ರೀತಿ ನಿಮಗೂ ಕೂಡ ಬೇಕು, ಅಂದರೆ ನಿಮ್ಮ ನೇಚರ್ ಯಾವ ರೀತಿ ಇದೆಯೋ ಅದೇ ರೀತಿ ನಿಮಗೆ ರಿಟರ್ನ್ ಬೇಕು ಅಂತ ನೀವು ಅಂದ್ಕೊಳ್ತೀರಾ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಅನ್ನೋದು ಇದೆ, ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಇದೆ, ಗ್ರ್ಯಾಟಿಟ್ಯೂಡ್ ಕೂಡ ಇದೆ, ಅಟ್ರ್ಯಾಕ್ಷನ್ ಕೂಡ ತುಂಬ ಜಾಸ್ತಿ ಇದೆ. ನಿಮ್ಮನ್ನು ಮಿಸ್ ಕೂಡ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಸ್ಟ್ರಾಂಗ್ ಸೋಲ್, ಪ್ಯೂರ್ ಹಾರ್ಟ್, ಲಾಯಲ್ ಫ್ರೆಂಡ್, ರೆಸ್ಪಾನ್ಸಿಬಲ್ ಫ್ಯಾಮಿಲಿ ಪರ್ಸನ್, ಡೆಡಿಕೇಟೆಡ್ ಪಾರ್ಟ್ನರ್, ಫ್ಯೂಚರ್ ಸಕ್ಸಸ್ಫುಲ್ ಪರ್ಸನ್ ಅನ್ನೋ ರೀತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಕೀಪ್ ಗೋಯಿಂಗ್, ಡೋಂಟ್ ಡೌಟ್ ಯುವರ್ ಗ್ರೋತ್, ಡೋಂಟ್ ರೆಡ್ಯೂಸ್ ಯುವರ್ ಕೈಂಡ್ನೆಸ್, ರೈಟ್ ಪೀಪಲ್ ವಿಲ್ ವ್ಯಾಲ್ಯೂ ಯು, ರಾಂಗ್ ಪೀಪಲ್ ಆಟೋಮೆಟಿಕಲಿ ಲೀವ್. ಈ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ, ನೀವು ಇವರ ಲೈಫ್ಗೆ ಬಂದಿದ್ದು ಒಂದು ಬ್ಲೆಸ್ಸಿಂಗ್. ಈವನ್ ಇಫ್ ದೇ ಆರ್ ಸೈಲೆಂಟ್, ಈಗ ಅವರು ಸೈಲೆಂಟ್ ಆಗಿರಬಹುದು, ನಿಮ್ಮ ಹತ್ರ ಅವರ ಮಾತುಗಳನ್ನು ಶೇರ್ ಮಾಡ್ಕೊಳ್ಳದೆ ಇರಬಹುದು, ಅಥವಾ ನಿಮ್ಮ ಲೈಫ್ನಲ್ಲಿ ಈ ವ್ಯಕ್ತಿ ಯಾರೇ ಆಗಿರಬಹುದು, ನಿಮ್ಮಿಂದ ಈಗ ದೂರ ಇರಬಹುದು, ಗ್ಯಾಪ್ ಇರಬಹುದು, ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ಬಟ್ ದೇರ್ ಹಾರ್ಟ್ ನೋಸ್ ಯುವರ್ ವ್ಯಾಲ್ಯೂ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಕೊಂಡು ಮನಸಾರೆ ಆ ವ್ಯಕ್ತಿ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು, ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ನಿಮ್ಮ ರಿಲೇಷನ್ಶಿಪ್ ಯಾವುದೇ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಯಾರೇ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ನೀವು ಪಾರ್ಟ್ನರ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ, ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಎನರ್ಜಿ ಏನು ಹೇಳ್ತಾ ಇದೆ, ಫ್ಯೂಚರ್ ಡೈರೆಕ್ಷನ್ ಏನು ತೋರಿಸ್ತಾ ಇದೆ ಅನ್ನೋದನ್ನು ನೋಡೋಣ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಈಗ ತುಂಬ ಪ್ರಾಕ್ಟಿಕಲ್ ಮೋಡ್ನಲ್ಲಿದ್ದಾರೆ. ಎಮೋಷ್ನಲಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ಸೈಲೆಂಟ್ ಆಗಿದ್ದಾರೆ. ಬಟ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರೀಗ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನೀವು ತುಂಬ ಬೇಸರದಲ್ಲಿ ಇರ್ತೀರಾ, ನೀವು ಎಮೋಷ್ನಲಿ ಡಿಸ್ಟರ್ಬ್ ಆಗಿರ್ತೀರಾ, ನೀವು ಹಳೆಯ ವಿಷಯಗಳನ್ನು ಬಿಡ್ತಾ ಇಲ್ಲ. ಅಂದರೆ ಪಾಸ್ಟ್ನಲ್ಲಿ ರಿಲೇಷನ್ಶಿಪ್ಪಲ್ಲೇ ಆಗಿರಬಹುದು, ನಿಮಗೆ ಚೀಟ್ ಆಗಿರ್ಬೋದು, ಅಥವಾ ನಿಮಗೆ ಆ ವ್ಯಕ್ತಿಯ ಕಡೆಯಿಂದ ಹರ್ಟ್ ಆಗಿರಬಹುದು. ಆ ರಿಲೇಷನ್ಶಿಪ್ ಬಗ್ಗೆ ನೀವು ಥಿಂಕ್ ಮಾಡ್ತಾನೇ ಇರ್ತೀರಾ, ಆ ವಿಷಯವನ್ನು ನೀವು ಅಲ್ಲಿಗೆ ಬಿಡೋದಿಲ್ಲ. ದೇ ಥಿಂಕ್ ಯು ಆರ್ ಸ್ಟಕ್ ಇನ್ ದ ಫಾಸ್ಟ್ ಅನ್ನೋ ರೀತಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಹಳೆಯ ವಿಷಯಗಳನ್ನ ನೀವು ಎಳಿತಾ ಇರ್ತೀರ. ಆ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನೀವು ರಿಲೇಷನ್ಶಿಪ್ ಬಗ್ಗೆ ಮತ್ತೆ ಯೋಚನೆ ಮಾಡ್ತೀರಾ. ಹಳೆಯ ಮಾತುಗಳನ್ನು, ಹಳೆಯ ಮೆಸೇಜ್, ಹಳೆಯ ಮೂಮೆಂಟ್ಸ್ಗಳನ್ನು ಇವೆಲ್ಲವನ್ನು ಮನಸ್ಸಿನಲ್ಲಿ ರೀಪ್ಲೇ ಮಾಡ್ಕೊಳ್ತೀರಾ. ಆಲ್ಮೋಸ್ಟ್ ಎವ್ರಿ ಡೇ ನೀವು ಅದನ್ನು ಥಿಂಕ್ ಮಾಡ್ತೀರಾ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ದೇ ಫೀಲ್ ಯು ಆರ್ ಎಮೋಷ್ನಲಿ ಅಟ್ಯಾಚ್ಡ್ ಡೀಪ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮಿಬ್ಬರ ನಡುವೆ ಅಥವಾ ಈ ವ್ಯಕ್ತಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಈಗೋ ಕ್ಲಾಶ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಈಗ ಪ್ರೆಸೆಂಟಲ್ಲಿ ಇರಬಹುದು. ಈ ವ್ಯಕ್ತಿ ಏನು ಫೀಲ್ ಮಾಡ್ತಾರೆ ಅಂದರೆ, ನೀವು ಇನ್ನೂ ಮೂವ್ ಆನ್ ಆಗಿಲ್ಲ, ಆ ವಿಷಯದಿಂದ ಆಗಲಿ, ಆ ರಿಲೇಷನ್ಶಿಪ್ಪಿಂದ ಆಗಲಿ, ಆ ವ್ಯಕ್ತಿಯಿಂದ ಆಗಲಿ ನೀವು ಮೂವ್ ಆನ್ ಆಗಿಲ್ಲ, ಗೇವ್ ಅಪ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ದೂರ ಇದ್ದರೂ ಕೂಡ ಇನ್ನೂ ಕೂಡ ಇವರನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ನೆನಪು ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅನ್ನೋದು ಈ ಪರ್ಸನ್ಗೆ ಗೊತ್ತಿದೆ. ನಿಮ್ಮ ಲೈಫ್ನಲ್ಲಿ ಎಲ್ಲ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ನಿಮಗೆ ಬೇಕಾಗಿರುವ ಎಲ್ಲ ಇರ್ಬೋದು, ಫೆಸಿಲಿಟಿ ಇರ್ಬೋದು, ಫ್ಯಾಮಿಲಿ ಇದೆ, ಜಾಬ್ ಇದೆ, ಮನಿ ಇದೆ, ಫ್ಯಾಮಿಲಿ ಸಪೋರ್ಟ್ ಇರ್ಬೋದು,
ಬಟ್ ನಿಮಗೆ ಬೇಕಾದ ಒನ್ ಪರ್ಸನ್ ಇಲ್ಲ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತೀರಾ. ಆ್ಯಂಡ್ ದಟ್ ಈಸ್ ಹರ್ಟಿಂಗ್ ಯು, ಅದರ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ. ಈ ವ್ಯಕ್ತಿ ಆ ರೀತಿ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಅಂದ್ಕೊಳ್ತೀರಾ, ನನಗೆ ಆ ವ್ಯಕ್ತಿ ಬೇಕು, ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು, ಆ ರೀತಿ ನೀವು ಥಿಂಕ್ ಮಾಡ್ತಾ ಇರ್ತೀರಾ. ಪ್ರತಿದಿನ ಕೂಡ ಆ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ಆ ರಿಲೇಷನ್ಶಿಪ್ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ. ಈ ರೀತಿ ಪರ್ಸನ್ ಅಂದ್ಕೊಳ್ತಾರೆ. ನೀವು ಇಷ್ಟೆಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಯಾಕೆ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ಕೆಲವರ ಲೈಫ್ನಲ್ಲಿ ಇದು ತುಂಬ ಸೀರಿಯಸ್ ರಿಲೇಷನ್ಶಿಪ್ ಆಗಿರ್ಬೋದು, ಲಾಂಗ್ ಟರ್ಮ್ ಬಾಂಡ್ ಆಗಿರ್ಬೋದು, ಡೀಪ್ ಕನೆಕ್ಷನ್ ಆಗಿರ್ಬೋದು, ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ನೀವು ಮಾಡಿರ್ಬೋದು. ಆದರೆ ಈಗ ಸಪ್ರೇಷನ್ ಅನ್ನೋದು ಬಂದಿದೆ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರ್ಬೋದು, ಅಥವಾ ಬ್ರೇಕಪ್ ಆಗಿರ್ಬೋದು, ಅಥವಾ ತುಂಬ ಟೈಮಿಂದ ದೂರ ಆಗಿರ್ಬೋದು. ಬಟ್ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ, ನೀವು ಆ ರಿಲೇಷನ್ಶಿಪ್ನ ಕಂಪ್ಲೀಟ್ಲಿ ಫರ್ಗೆಟ್ ಮಾಡಿಲ್ಲ, ಯು ಆರ್ ಎಮೋಷ್ನಲಿ ಸ್ಟಿಲ್ ದೇರ್ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದರ ನೆನಪೇ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಪ್ರತಿ ದಿವಸ ನೀವು ಏನೇ ಕೆಲಸ ಮಾಡ್ತಾ ಇರಬಹುದು, ನೀವು ಎಲ್ಲೇ ಇರ್ಬೋದು, ಒಂದು ಕ್ಷಣಕ್ಕಾದರೂ ಆ ರಿಲೇಷನ್ಶಿಪ್ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ನಿಮಗೆ ನೆನಪಾಗುತ್ತೆ. ಅದು ಈ ಪರ್ಸನ್ಗೆ ಗೊತ್ತಿದೆ. ಅವ್ರು ನೋಟಿಸ್ ಮಾಡಿದರೆ ನೀವು ಕೆಲವೊಮ್ಮೆ ಸೈಲೆಂಟ್ ಆಗಿರ್ತೀರಾ, ಸ್ಯಾಡ್ ಮೂಡ್ನಲ್ಲಿರ್ತೀರಾ, ಲೋನ್ಲಿ ಫೀಲ್ ಮಾಡ್ತೀರಾ, ನಿಮ್ಮನ್ನು ಅನ್ಲಕ್ಕಿ ಅಂತ ನೀವೇ ಅಂದ್ಕೊಳ್ತೀರಾ. ಅಂದರೆ ರಿಲೇಷನ್ಶಿಪ್ ಸಿಕ್ಕಿಲ್ಲ ಅನ್ನೋ ವಿಷಯದಲ್ಲೇ ಆಗಿರ್ಬೋದು, ಅಥವಾ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬಂದಿಲ್ಲ ಅಂತ ಆಗಿರಬಹುದು, ನೀವು ನಿಮ್ಮನ್ನು ಅನ್ಲಕ್ಕಿ ಅಂತ ಅಂದ್ಕೊಳ್ತೀರಾ. ದೇ ಫೀಲ್ ಯು ಓವರ್ ಥಿಂಕ್ ಎ ಲಾಟ್, ನೀವು ತುಂಬ ಓವರ್ ಥಿಂಕ್ ಮಾಡ್ತೀರಾ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ. ಇಲ್ಲಿ ಇನ್ನೂ ಒಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವು ಕಾಂಟ್ಯಾಕ್ಟ್ನಲ್ಲಿ ಇದ್ದಾಗ ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಕೂಡ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದಿರಬಹುದು. ನಿಮ್ಮ ಫೀಲಿಂಗ್ಸ್ನ ನೀವು ಓಪನ್ಲಿ ಈ ವ್ಯಕ್ತಿಯ ಜೊತೆಗೆ ಶೇರ್ ಮಾಡಿರಬಹುದು. ನಿಮ್ಮ ಸ್ಯಾಡ್ನೆಸ್ ಏನಿದೆ, ನಿಮ್ಮ ಇನ್ಸೆಕ್ಯೂರಿಟಿ, ಫಿಯರ್ ಏನಿದೆ, ಅಥವಾ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇಲ್ಲದೆ ಇದ್ದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಬರುತ್ತೆ, ಅಥವಾ ಅವರಿಂದ ದೂರ ಆಗಿರೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ, ಇದೆಲ್ಲವನ್ನು ಅವರ ಜೊತೆ ನೀವು ಡಿಸ್ಕಸ್ ಮಾಡಿರಬಹುದು. ಅವರು ನೀವು ಹೇಳಿರೋದನ್ನು, ಶೇರ್ ಮಾಡಿರೋದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ದೇ ನೋ ಯುವರ್ ಎಮೋಷ್ನಲ್ ಸೈಡ್, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈಗ ಅವರು, ಈ ವ್ಯಕ್ತಿ ಇಷ್ಟೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಬಟ್ ಈಗ ಎಫರ್ಟ್ ಅಂತೂ ಆಗ್ತಾ ಇಲ್ಲ. ಇವರು ಸೈಲೆಂಟ್ ಆಗಿದ್ದಾರೆ, ಅಥವಾ ಈ ವ್ಯಕ್ತಿ ನಿಮಗೆ ಮೆಸೇಜ್ ಮಾಡ್ತಾ ಇಲ್ಲ. ಅಂದರೆ ನೋ ಮೆಸೇಜ್, ನೋ ಕಾಲ್, ನೋ ಆ್ಯಕ್ಷನ್. ಬಟ್ ಇನ್ಸೈಡ್ ಇವರ ಮೈಂಡ್ನಲ್ಲೂ ಕೂಡ ನೀವಿದ್ದೀರಾ, ನಿಮ್ಮ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರೀಗ ಥಿಂಕ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಒಳ್ಳೆಯದು, ಸ್ವಲ್ಪ ಗ್ಯಾಪ್ ಕೊಡೋದು ಬೆಟರ್, ಟೈಮ್ ಎಲ್ಲವನ್ನು ಹೀಲ್ ಮಾಡಲಿ. ದೇ ಬಿಲೀವ್ ಸ್ಪೇಸ್ ಈಸ್ ನೆಸಸರಿ ರೈಟ್ ನೌ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಫ್ಯೂಚರ್ ಎನರ್ಜಿ ಅನ್ನೋದು ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸಿಚುವೇಶನ್ ನಿಮ್ಮಿಬ್ಬರ ನಡುವೆ ಏನಿದೆ ಅದು ಚೇಂಜ್ ಆಗಬಹುದು, ಕಮ್ಯುನಿಕೇಷನ್ ಅನ್ನೋದು ರೀಸ್ಟಾರ್ಟ್ ಆಗ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಗ್ಬೋದು, ಸ್ಲೋಲಿ ಹೀಲಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ಫ್ಯೂಚರ್ನಲ್ಲಿ ನಿಮ್ಮ ಪೇಯ್ನ್ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ, ಅಥವಾ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಲವ್ ಎಷ್ಟಿದೆ, ನಿಮ್ಮ ವ್ಯಾಲ್ಯೂ ಎಷ್ಟಿದೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಎಫರ್ಟನ್ನು ರೆಕಗ್ನೈಸ್ ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ದೇ ಮೇ ರಿಯಲೈಸ್ ನೀವು ನಿಷ್ಕಲ್ಮಶ, ಶುದ್ಧವಾದ, ಜೆನ್ಯೂನ್ ಪ್ರೀತಿಯನ್ನು ಕೊಟ್ಟಿದ್ರಿ ಅಂತ ಅರ್ಥ ಮಾಡ್ಕೊಳ್ತಾರೆ. ಅವರು ಫ್ಯೂಚರ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಫೀಲ್ ಮಾಡ್ತಾರೆ. ಅಂದರೆ ಅವ್ರು ಯಾಕೆ ಆ ರೀತಿ ಬಿಹೇವ್ ಮಾಡಿದ್ರು, ವೈ ದೇ ಗೇವ್ ಲೆಸ್ ಟೈಮ್, ವೈ ದೇ ವರ್ ಸೈಲೆಂಟ್, ಈ ರೀತಿ ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ಕೋಬೇಕು. ವೈ ದೇ ಬಿಹೇವ್ಡ್ ಲೈಕ್ ದಟ್, ಅದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೊಳ್ಳುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಿಮ್ಮ ಹತ್ರ ಶೇರ್ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ರೆಸ್ಪೆಕ್ಟ್ ಅನ್ನೋದು ಬಿಲ್ಡ್ ಆಗುವ ರೀತಿ ಕಾಣಿಸ್ತಾ ಇದೆ. ಮೆಚ್ಯೂರ್ ಕಾನ್ವರ್ಜೇಷನ್ ಆಗ್ಬೋದು, ಈಗೋ ರೆಡ್ಯೂಸ್ ಆಗುವ ರೀತಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ ಹೆಲ್ತಿಯರ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ, ತುಂಬ ಜನರ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಡಿವೈನ್ ಮೆಸೇಜ್ ನಿಮಗೆ ಯಾವುದು ಇದೆ ಅಂತ ನೋಡೋದಾದರೆ, ದಿಸ್ ಫೇಸ್ ಈಸ್ ಟೆಂಪ್ರವರಿ, ಪೇಯ್ನ್ ಪರ್ಮನೆಂಟ್ ಅಲ್ಲ. ಈ ಏನು ನೋವಿದೆ, ಏನು ಪೇಯ್ನ್ ಇದೆ, ಸ್ಲೋಲಿ ಟ್ರಾನ್ಸ್ಫರ್ಮ್ ಆಗ್ತಾ ಇದೆ. ಗ್ರೋತ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುತ್ತೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಮೈಂಡ್ನಲ್ಲಿ ಇರುವ ನೆಗೆಟಿವ್ ಥಾಟ್ಸ್ ಏನಾದರೂ ನಿಮ್ಮ ಬಗ್ಗೆ ಇದ್ದರೆ ಅದು ಚೇಂಜ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ನಡುವೆ ಇದೆ, ಅದು ಕ್ಲಿಯರ್ ಆಗುತ್ತೆ. ಜಡ್ಜ್ಮೆಂಟ್ ರೆಡ್ಯೂಸ್ ಆಗಬಹುದು. ಕ್ಲಾರಿಟಿ ಅನ್ನೋದು ನಿಮ್ಮ ಲೈಫ್ನಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ.
ಕೆಲವರಿಗೆ ರೀಕನ್ಸಿಲೇಷನ್ ಚಾನ್ಸ್ ಅನ್ನೋದು ತುಂಬ ಬೇಗ ಕಾಣಿಸ್ತಾ ಇದೆ. ಸಡನ್ ಮೆಸೇಜ್ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಅಥವಾ ಇಂಡೈರೆಕ್ಟ್ ಕಾಂಟ್ಯಾಕ್ಟ್. ಬಟ್ ಟೈಮಿಂಗ್ ಅನ್ನೋದು ಇಂಪಾರ್ಟೆಂಟ್. ಪೇಷನ್ಸ್ ಅನ್ನೋದು ಇಬ್ಬರಿಗೂ ಕೂಡ ಬೇಕು. ನೀವು ಕೂಡ ಪೇಷನ್ಸ್ ಇಟ್ಕೋಬೇಕು. ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್, ಓವರ್ ಥಿಂಕಿಂಗ್ ಕಡಿಮೆ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಬಗ್ಗೆ ಫೋಕಸ್ ಮಾಡಿ. ಡೈಲಿ ರುಟೀನ್ ಸ್ಟೇಬಲ್ ಆಗಿ ಇಟ್ಕೊಳ್ಳಿ. ನಿಮ್ಮ ವ್ಯಾಲ್ಯೂನ ಯಾವತ್ತೂ ಬೇರೆ ವ್ಯಕ್ತಿಗೋಸ್ಕರ ನೀವು ಕಡಿಮೆ ಮಾಡ್ಕೊಳ್ಬೇಡಿ. ಕರೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನೀವಿನ್ನೂ ಅಟ್ಯಾಚ್ಡ್ ಆಗಿದ್ದೀರಾ, ನೀವು ಎಮೋಷ್ನಲಿ ಹರ್ಟ್ ಆಗಿದ್ದೀರಾ. ಪಾಸ್ಟ್ ವಿಷಯಗಳನ್ನು, ಘಟನೆಗಳನ್ನು, ಮೆಮೊರೀಸ್ಗಳನ್ನ ನೀವು ಬಿಡ್ತಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಫ್ಯೂಚರ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ರಿಲೇಷನ್ಶಿಪ್ ಹೀಲ್ ಆಗುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.